ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಗೀತಾ. ಕನ್ನಡದಲ್ಲಿ ತಗ್ ಲೈಫ್ ಸಿನಿಮಾನ ರಿಲೀಸ್ ಮಾಡ್ತೀನಿ ಅನ್ನುವಂತಹ ಕಮಲ್ ರವರ ಮೊಂಡುತನಕ್ಕೆ ಮತ್ತೊಮ್ಮೆ ಕೋರ್ಟ್ ಬ್ರೇಕ್ ಹಾಕಿದೆ. ಮಾಡಿದ ತಪ್ಪಿಗೆ ಕ್ಷಮೆಯನ್ನ ಕೇಳೋದು ದೊಡ್ಡ ಗುಣ ಅಂತ ಹೇಳ್ತಾರೆ. ಆದರೆ ಮಾಡಿದ ತಪ್ಪನ್ನ ಸಮರ್ಥನೆ ಮಾಡಿಕೊಂಡು ಒಂದು ರೀತಿ ಮೊಂಡುತನವನ್ನ ತೋರಿಸ್ತಿರುವಂತಹ ಕಮಲ್ಗೆ ಮತ್ತೆ ಕೋರ್ಟ್ ಚೀಮಾರಿ ಹಾಕಿದೆ. ಹೌದು, ತಗ್ ಲೈಫ್ ಸಿನಿಮಾ ತಗ್ ಲೈಫ್ ಸಿನಿಮಾ ರಿಲೀಸ್ ಆಗುವಂತಹ ಸಮಯದಲ್ಲಿ ಕನ್ನಡದ ಬಗ್ಗೆ ಅವರು ಮಾತನಾಡಿದಂತಹ ಒಂದು ಹೇಳಿಕೆ ತುಂಬಾನೇ ಒಂದು ರೀತಿ ಕನ್ನಡ ಪರ ಹೋರಾಟಗಾರರಿಗೆ ಸಿಟ್ಟನ್ನ ತರಿಸ್ತು. ಹಾಗೆ ಆ ಒಂದು ವಿಚಾರಕ್ಕೆ ನೀವು ಕ್ಷಮೆಯನ್ನ ಕೇಳಬೇಕು ಅಂತ ಎಷ್ಟೇ ಆಗ್ರಹ ಪಡಿಸಿದ್ರೂ ಕೂಡ ನಾನು ಕ್ಷಮೆಯನ್ನ ಕೇಳಲ್ಲ ಅನ್ನುವಂತಹ ಕಮಲ್ ಹಾಸನ್ ರವರ ಮೊಂಡತನಕ್ಕೆ ಈಗ ಒಂದು ಉತ್ತರ ಸಿಕ್ಕಿದೆ. ಕನ್ನಡ ತಮಿಳಿನಿಂದ ಹುಟ್ಟಿದ್ದು ಕನ್ನಡ ಅನ್ನುವಂಥ ಅವರ ಒಂದು ಹೇಳಿಕೆ ಏನಿತ್ತು, ಆ ಒಂದು ಹೇಳಿಕೆ ಕನ್ನಡ ಪರ ಹೋರಾಟಗಾರರು ಹಾಗೆ ಫಿಲಂ ಚೇಂಬರ್ನ ಮೆಟ್ಟಿಲೇರಿತು. ಫಿಲಂ ಚೇಂಬರ್ ಅವರು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕಮಲ್ ಹಾಸನ್ ರವರನ್ನ ಸಂಪರ್ಕಿಸಲು ಸಾಧ್ಯ ಆಗ್ತಿಲ್ಲ. ನಾವು ಯಾವತ್ತಿದ್ರೂ ಕೂಡ ಕನ್ನಡ ಹೋರಾಟಗಾರರ ಪರವಾಗಿಯೇ ನಿಲ್ತೀವಿ, ಯಾವುದೇ ಕಾರಣಕ್ಕೂ ಸಿನಿಮಾವನ್ನ ರಿಲೀಸ್ ಮಾಡೋದಕ್ಕೆ ಬಿಡಲ್ಲ ಅಂತ ಫಿಲಂ ಚೇಂಬರ್ ಅಧ್ಯಕ್ಷರು ಕೂಡ ಹೇಳ್ಕೊಂಡಿದ್ರು. ಹಾಗೆ ಕಮಲ್ ಹಾಸನ್ ರವರು ತಾವು ಹೇಳಿದಂತಹ ಮಾತನ್ನ ವಾಪಸ್ ಪಡಿಬೇಕು, ಜೊತೆಗೆ ಕ್ಷಮೆಯನ್ನ ಕೇಳಬೇಕು ಅಂತ ಹೇಳಿದ್ರು. ಇದೆಲ್ಲದಕ್ಕೂ ಸುತಾರಾಮ್ ಆಗೋದಿಲ್ಲ ಅನ್ನುವಂತಹ ರೀತಿಯಲ್ಲಿ, ಅಂದ್ರೆ ಒಂದು ರೀತಿ ಮೊದಲಿಂದಲೂ ಕೂಡ ಸಮರ್ಥನೆಯನ್ನ ಮಾಡಿಕೊಂಡೇ ಬಂದರು. ನನ್ನ ಒಂದು ಲೈಫ್ ಸ್ಟೈಲೇ ಈ ಥರ, ನಾನು ತಪ್ಪನ್ನ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಅದಕ್ಕೆ ಅಪಾಲಜಿ ಕೇಳ್ತೀನಿ ಅನ್ನುವಂತಹ ಮಾತನ್ನ ಕಮಲ್ ಹಾಸನ್ ರವರು ಹೇಳಿದ್ದು. ಸೊ ಇದೆಲ್ಲವನ್ನ ಗಮನಿಸಿದಾಗ ವಯಸ್ಸಾಗ್ತಾ ಎಲ್ಲೋ ಒಂದು ರೀತಿ ತಮ್ಮ ಬುದ್ಧಿಯ ಮೇಲೆ ಹಿಡಿತವನ್ನ ಕಳೆದುಕೊಳ್ತಿದ್ದಾರಾ ಕಮಲ್ ಹಾಸನ್ ಅನ್ನುವಂತಹ ಚರ್ಚೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾನೆ ಇತ್ತು. ಈ ಹಿಂದೆ ಸಾಕಷ್ಟು ವಿವಾದಗಳನ್ನ ಅವರ ಸಿನಿಮಾಗಳ ವಿಚಾರದಲ್ಲಿ ಮಾಡ್ಕೊಂಡಿದ್ರು ಕಮಲ್ ಹಾಸನ್ ರವರು. ಈವನ್ ವಿಶ್ವರೂಪಂ ಸಿನಿಮಾ ಏನಿದೆ ಅವರು ಆಕ್ಟ್ ಮಾಡಿದ್ದು, ಅದು ಕೂಡ ತಮಿಳುನಾಡಲ್ಲೂ ಕೂಡ ಬ್ಯಾನ್ ಆಗಿತ್ತು. ಅಂದರೆ ರಿಲೀಸ್ ಆಗೋದಕ್ಕೆ ತಡೆ ತಂದಿದ್ರು. ಮುಸ್ಲಿಂ ಜನಾಂಗದ ಬಗ್ಗೆ, ಏನೋ ಒಂದು ಮುಸ್ಲಿಂ ಧರ್ಮದ ಬಗ್ಗೆ ಒಂದಷ್ಟು ಮಾತುಗಳನ್ನು ಆಡಿದ್ದಾರೆ, ಒಂದಷ್ಟು ಸೀನ್ಗಳಿದೆ ಅನ್ನುವಂತಹ ಸಲುವಾಗಿ ರಿಲೀಸ್ ಆದ ಮೇಲೆ ಅದಕ್ಕೆ ಒಂದು ದೊಡ್ಡ ಹೊಡೆತನೇ ಬಿಡ್ತು. ಸೊ ಎಷ್ಟೋ ಜನ ಸಿನಿಮಾ ಸೂಪರ್ ಹಿಟ್ ಅಂತಾರೆ, ಮತ್ತಷ್ಟು ಸಿನಿಮಾ ಫ್ಲಾಪ್ ಅಂತಲೂ ಕೂಡ ಹೇಳ್ತಾರೆ. ಬಟ್ ಈಗ ಮತ್ತೆ ಹಿಸ್ಟ್ರಿ ರಿಪೀಟ್ ಆಗಿದೆ. ತಗ್ ಲೈಫ್ ಸಿನಿಮಾ ಬಹುಶಃ ಎಲ್ಲ ಒಂದು ರೀತಿ ಚಿತ್ರದ ಒಂದು ಕಂಟೆಂಟ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅದಕ್ಕೆ ತುಂಬಾನೇ ಪ್ರಚಾರ ಮಾಡುವಂಥ ಅವಶ್ಯಕತೆ ಇರಲ್ಲ ಅಂತಾನೆ ಹೇಳ್ಬೋದು. ಯಾಕಂದರೆ ತಗ್ ಲೈಫ್ ಸಿನಿಮಾಗೆ ಸಿಕ್ಕಾಪಟ್ಟೆ ಪ್ರಚಾರ ಮಾಡಿದ್ರು. ಅದರ ಪರಿಣಾಮ ಸಿನಿಮಾ ರಿಲೀಸ್ ಆದಮೇಲೆ ಸಿನಿಮಾದಲ್ಲಿ ಏನಿದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಸ್ಪಷ್ಟವಾಗಿ ಕಾಣ್ತಾ ಬಂತು. ಆ್ಯಂಡ್ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ, ಬಾಕ್ಸ್ ಆಫೀಸನ್ನು ಚಿಂದಿ ಉಡಾಯಿಸುತ್ತೆ ಅನ್ನುವಂತಹ ಒಂದು ಸಮಯದಲ್ಲಿ ಖಂಡಿತವಾಗ್ಲೂ ಆ ಒಂದು ಅವರ ನಿರೀಕ್ಷೆ ಹುಸಿ ಆಯಿತು. ತಮಿಳುನಾಡಿನಲ್ಲಿ ನಿರ್ಮಾಪಕರ ಸಂಘ ಕೂಡ ಕರ್ನಾಟಕದಲ್ಲಿ ಸಿನಿಮಾವನ್ನ ರಿಲೀಸ್ ಮಾಡಬೇಕು ಅಂತಲೂ ಕೂಡ ಒಂದು ಪತ್ರವನ್ನು ಬರೆಯೋ ಮೂಲಕ ಮನವಿಯನ್ನ ಮಾಡಿಕೊಳ್ತು. ಆ ಒಂದು ಸಂದರ್ಭದಲ್ಲಿ ತಮಿಳಲ್ಲೂ ಕೂಡ ಕನ್ನಡದ ಸಾಕಷ್ಟು ಕಲಾವಿದರು ಆಕ್ಟ್ ಮಾಡ್ತಾರೆ. ಇದೆಲ್ಲವನ್ನ ಪರಿಗಣಿಸಿ, ಅಂದರೆ ತಮಿಳಿನಿಂದಲೂ ಕೂಡ ಸಾಕಷ್ಟು ನಿರ್ಮಾಪಕರು ಕನ್ನಡದಲ್ಲಿ ಸಿನಿಮಾವನ್ನ ಮಾಡ್ತಾರೆ, ಅಲ್ಲಿನ ನಟ ನಟಿಯರು ಇಲ್ಲೂ ಕೂಡ ಆಕ್ಟ್ ಮಾಡ್ತಾರೆ, ಯೋಚನೆ ಮಾಡಿ ಅನ್ನುವಂತಹ ರೀತಿಯಲ್ಲಿ ಕಮಲ್ ರವರ ಪರವಾಗೂ ಕೂಡ ನಿರ್ಮಾಪಕರ ಒಂದು ವಲಯ ಏನಿದೆ ತಮಿಳ್ನಾಡು ಅವರು ಕೂಡ ನಿಂತರು. ಆದರೂ ಕೂಡ ಕರ್ನಾಟಕದಲ್ಲಿ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಯಾರೂ ಕೂಡ ಬಿಟ್ಕೊಡ್ಲಿಲ್ಲ. ಸೊ ಈಗ ಸಿಂಗಲ್ ಡಿಜಿಟ್ಗೆ ಬಂದು ನಿಂತಿದೆ ಕಮಲ್ ಹಾಸನ್ ನಟನೆಯ ತಗ್ ಲೈಫ್ ಸಿನಿಮಾ. ಆ್ಯಂಡ್ ಕರ್ನಾಟಕದಲ್ಲಿರುವಂತಹ ಕಮಲ್ ಹಾಸನ್ ರವರ ಅಭಿಮಾನಿಗಳು ಬಾರ್ಡರ್ನ ಕ್ರಾಸ್ ಮಾಡಿ ತಮಿಳ್ನಾಡಿಗೆ ಹೋಗಿ ಆ ಒಂದು ಸಿನಿಮಾವನ್ನು ನೋಡಿದ್ರು. ಸೊ ಈಗ ಆ ಸಿನಿಮಾವನ್ನು ನೋಡಿದವರು ಏನಿದೆ ಅಂತ ವಿಶೇಷ, ಏನಿದೆ ಇದರಲ್ಲಿ ಅನ್ನುವಂಥದ್ದು ಒಂದು ಲೆಕ್ಕಾಚಾರವನ್ನು ಹಾಕ್ತಿದ್ದಾರೆ. ಇಂಡಿಯನ್ 2 ಸಿನಿಮಾದಲ್ಲೂ ಕೂಡ ಅಷ್ಟೇ ಕಮಲ್ ಹಾಸನ್ ರವರ ಅಭಿನಯಕ್ಕೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಯಾಕಂತ ಹೇಳಿದ್ರೆ ಏನೋ ಒಂದು ರೀತಿ ತುಂಬ ಸೋಮಾರಿತನದಿಂದ ಆ್ಯಕ್ಟ್ ಮಾಡಿದಾರಾ ಕಮಲ್ ಹಾಸನ್ ರವರು, ಆಗಾಗ ಬಂದು ಹೋಗುವಂತಹ ಒಂದು ಗೆಸ್ಟ್ ರೀತಿ ಕಾಣಿಸ್ಕೊಳ್ತಾರಲ್ಲ ಅನ್ನುವಂಥದ್ದು ಕೂಡ ಕೇಳಿ ಬಂದಿತ್ತು. ಆ್ಯಂಡ್ ಈಗ ಇವಾಗ ಏನು ತಗ್ ಲೈಫ್ ಸಿನಿಮಾ ಇದೆ, ಈ ಒಂದು ಸಿನಿಮಾ 300 ಕೋಟಿ ಬಜೆಟ್ನ ಸಿನಿಮಾ ಅಂತಾನೆ ಹೇಳ್ತಾ ಬಂತು. 300 ಕೋಟಿ ಬಜೆಟ್ನ ಸಿನಿಮಾದಲ್ಲಿ ಕಮಲ್ ಹಾಸನ್ ರವರು ಕೂಡ ಒಬ್ಬ ಪಾಲುದಾರರು, ಅಂದರೆ ಅವರು ಕೂಡ ಒನ್ ಆಫ್ ದಿ ಪ್ರೊಡ್ಯೂಸರ್ ಆಗಿದ್ದಾರೆ. ಬಟ್ ನಿರ್ಮಾಪಕರಾಗಿ ಪ್ರಚಾರದ ಕೆಲಸವನ್ನು ಯಾವ ರೀತಿ ಮಾಡಬೇಕು ಎಲ್ಲವನ್ನೂ ಕೂಡ ತುಂಬ ಅದ್ಭುತವಾಗಿಯೇ ಮಾಡಿರುವಂತಹ ಕಮಲ್ ಹಾಸನ್ ಕರ್ನಾಟಕದ ವಿಚಾರದಲ್ಲಿ ಒಂದಷ್ಟು ಎಡವಿದ್ರು ಅಂತಲೇ ಹೇಳ್ಬೋದು. ಕರ್ನಾಟಕದಲ್ಲಿ ಒಂಚೂರು ಸಿನಿಮಾ ರಿಲೀಸ್ ಆಗಿದ್ರೆ ಎಲ್ಲೋ ಒಂದು ರೀತಿ ಈಗ ಏನು ಕುಂಠಿತ ಸಾಕ್ತಿರುವಂತಹ ಬಾಕ್ಸ್ ಆಫೀಸ್ ಕಲೆಕ್ಷನ್ನಲ್ಲಿ ಸ್ವಲ್ಪ ತಕ್ಕ ಮಟ್ಟಿಗಾದ್ರೂ ಕೂಡ ಒಂದಷ್ಟು ಬೆಲೆ ಸಿಕ್ತಿತ್ತು ಅನ್ಸುತ್ತೆ. ಆ್ಯಂಡ್ ಫಸ್ಟ್ ದಿನ ಸಿನಿಮಾ ಭಾರತದಾದ್ಯಂತ ಕಲೆಕ್ಟ್ ಮಾಡಿರುವಂತಹ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಂತ ಹೇಳಿದ್ರೆ 15 ಕೋಟಿ.
ಹಾಗೆ ಸೆಕೆಂಡ್ ಡೇಗೆ ಅದು 9 ಕೋಟಿ ಆಯಿತು. ಅದಾದ ನಂತರ 7 ಕೋಟಿ. ಸೊ ಇದೆಲ್ಲ ನೋಡ್ತಾ ಹೋದರೆ ಹತ್ತತ್ರ 50 ಕೋಟಿ ಕಲೆಕ್ಷನ್ ಕೂಡ ಭಾರತದಲ್ಲಿ ಆಗಿಲ್ಲ. ಇನ್ನು ವರ್ಲ್ಡ್ ವೈಡ್ ನೋಡೋದಾದರೆ ಈಗ 63 ಕೋಟಿ ಕಲೆಕ್ಷನನ್ನು ಥಗ್ ಲೈಫ್ ಸಿನಿಮಾ ಮಾಡಿದೆ. ಆ್ಯಂಡ್ ಇವತ್ತಿಂದ ಅಂದರೆ ಸೋಮವಾರದಿಂದ ಖಂಡಿತವಾಗ್ಲೂ ಈ ಒಂದು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮೇಲೆ ಹೊಡೆತ ಬೀಳುವಂತಹ ಸಾಧ್ಯತೆ ಸಾಕಷ್ಟಿದೆ. ಅಂದಹಾಗೆ ಈ ಒಂದು ವಿಚಾರದಲ್ಲಿ ಕರ್ನಾಟಕದಲ್ಲಿ ಬಿಡುಗಡೆ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೈಕೋರ್ಟ್ ಮೊರೆ ಹೋಗಿದ್ರು ಕಮಲ್ ಹಾಸನ್ ರವರು. ಕಮಲ್ ಹಾಸನ್ ಅವರಿಗೆ ಕೋರ್ಟ್ ಕೂಡ ಚೀಮಾರಿ ಹಾಕಿತ್ತು. ಸಾರಿ ಕೇಳೋದ್ರಲ್ಲಿ ಅದೇನಿದೆ, ಕರ್ನಾಟಕದಲ್ಲಿ ಸಿನಿಮಾ ಬಿಡುಗಡೆ ಮಾಡೋ ಅವಶ್ಯಕತೆ ಆದರೂ ಏನಿದೆ, ಸಾರಿ ಕೇಳೋಕೆ ಮನಸ್ಸಿಲ್ಲ ಅಂತ ಹೇಳಿದ್ಮೇಲೆ ಅನ್ನುವಂಥ ಮಾತನ್ನ ಹೇಳಿದ್ರು. ಜೂನ್ 10ನೇ ತಾರೀಕಿಗೆ ಆ ಒಂದು ಅರ್ಜಿ ವಿಚಾರಣೆಯನ್ನು ಕೂಡ ಮುಂದೂಡಲಾಗಿತ್ತು. ಆದರೆ ಅದು ಸಾಲದು ಅಂತ ಅವರು ಸುಪ್ರೀಂ ಕೋರ್ಟ್ ಮೊರೆ ಹೋದರು. ಸುಪ್ರೀಂ ಕೋರ್ಟ್ ಅವರು ಹೇಳಿರೋದು, ಹೈಕೋರ್ಟ್ನಲ್ಲಿ ಅರ್ಜಿ ಇನ್ನೂ ವಿಚಾರಣೆಯಲ್ಲಿರಬೇಕಾದ್ರೆ ಇದನ್ನು ನಾವು ಪರಿಗಣಿಸೋಕ್ಕಾಗಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಸುಪ್ರೀಂ ಕೋರ್ಟ್ ಕೂಡ ಕಮಲ್ ಹಾಸನ್ ವಿರುದ್ಧವಾಗಿ ನಿಂತಿದೆ ಅಂತಲೇ ಹೇಳ್ಬೋದಾಗಿದೆ. ಆ್ಯಂಡ್ ಜೂನ್ 10ಕ್ಕೆ ಈ ಒಂದು ವಿಚಾರಣೆ ಇದೆ. ಅಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ಸ್ಟಿಲ್ ನಾನು ಏನಾದರೂ ಮಾಡಿ ಶತಾಯ ಕರ್ನಾಟಕದಲ್ಲಿ ರಿಲೀಸ್ ಮಾಡಲೇಬೇಕು ಅನ್ನುವಂತಹ ರೀತಿಯಲ್ಲಿ ಕಾನೂನಿನ ಮೇಲೆ ನನಗೆ ನಂಬಿಕೆ ಇದೆ ಅಂತ ಹೇಳಿದಂತಹ ಕಮಲ್ ಹಾಸನ್ಗೆ ಈಗ ಕಾನೂನಿನ ಮೂಲಕವೂ ಕೂಡ ಕರ್ನಾಟಕದಲ್ಲಿ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಒಪ್ಪಿಗೆ ಸಿಗುತ್ತಾ ಅನ್ನುವಂತಹ ಕುತೂಹಲ ಖಂಡಿತವಾಗ್ಲೂ ಇದ್ದೇ ಇದೆ. ಇನ್ನು ಜೂನ್ 10 ವಿಚಾರಣೆ ಅಂದರೆ ಅರ್ಜಿ ವಿಚಾರಣೆಯಲ್ಲಿ ಕರ್ನಾಟಕದಲ್ಲಿ ರಿಲೀಸ್ ಮಾಡಬೇಕು ಅಂತ ಬರುತ್ತೋ ಅಥವಾ ರಿಲೀಸ್ ಮಾಡಬಾರ್ದು ಅಂತ ಬರುತ್ತೋ, ಯಾವುದೇ ಒಂದು ಪಾಸಿಟಿವ್ ಅಥವಾ ನೆಗೆಟಿವ್ ಆಗಿ ಬಂದ್ರೂ ಕೂಡ ಕಮಲ್ ಹಾಸನ್ ಸಿನಿಮಾದ ಬಂಡವಾಳ ಏನು ಅನ್ನೋದು ಈಗ ಆಲ್ರೆಡಿ ಗೊತ್ತಾಗಿದೆ. ಆ್ಯಂಡ್ ಆಲ್ಮೋಸ್ಟ್ ಈಗ ಸಿನಿಮಾ ಎಲ್ಲ ಕಡೆನೂ ಕೂಡ ಫ್ಲಾಪ್ ಅನ್ನುವಂತಹ ಒಂದು ಟ್ಯಾಗ್ಲೈನನ್ನೇ ಹಾಕ್ಕೊಂಡಿದೆ. ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹಿಗ್ಗಾಮುಗ್ಗಾ ಟ್ರೋಲ್ ಆಗ್ತಾನೆ ಇದೆ. ಇದೆಲ್ಲವನ್ನ ಗಮನಿಸಿದಾಗ ಕರ್ನಾಟಕದಲ್ಲಿ ರಿಲೀಸ್ ಆಗಲಿ ಅಥವಾ ರಿಲೀಸ್ ಆಗದೇ ಇರಲಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರೋದಿಲ್ಲ ಅಂತಲೇ ಹೇಳ್ಬೋದಾಗಿದೆ. ಆ್ಯಂಡ್ ಸಾರಿ ಅನ್ನುವಂತಹ ಒಂದೇ ಒಂದು ಪದ, ಆ ಒಂದು ಮಾತನ್ನು ಹೇಳೋದಕ್ಕೆ ಕಮಲ್ ಹಾಸನ್ ರವರು ತೋರಿಸ್ತಾ ಇರುವಂತಹ ಈ ಒಂದು ಮೊಂಡತನಾನೇ ಅವರ ಥಗ್ ಲೈಫ್ ಸಿನಿಮಾ ಈ ರೀತಿ ಬಾಕ್ಸ್ ಆಫೀಸ್ ಕಲೆಕ್ಷನಲ್ಲಿ ತಗ್ಗೋದಕ್ಕೆ, ಜೊತೆಗೆ ಸಿನಿಮಾ ಬಗೆಗೆ ಒಂದು ಒಳ್ಳೆಯ ರೀತಿಯ ಪ್ರತಿಕ್ರಿಯೆ ಸಿಗದೇ ಇರೋದಕ್ಕೆ ಕಾರಣ ಅಂತಲೇ ಹೇಳ್ಬೋದಾಗಿದೆ. ಎನಿಹೋ ಈಗ ಸುಪ್ರೀಂ ಕೋರ್ಟ್ ಕೂಡ ಹೈಕೋರ್ಟ್ಗೆ ಬಿಟ್ಟಿದೆ. ಒಂದು ವಿಚಾರಣೆ ಆದಮೇಲೆ ಆ ಒಂದು ಫಲಿತಾಂಶ ಏನು ಬರುತ್ತೆ ಅದ್ರ ಮೇಲೆ ಅಲ್ಲಿ ನಿರ್ಧಾರ ಆಗುತ್ತೆ. ಬಟ್ ಈಗ ವಿಚಾರಣೆಯಲ್ಲಿ ಕಮಲ್ ಹಾಸನ್ ಪರವಾಗಿ ತೀರ್ಪು ಬರುತ್ತಾ ಅಥವಾ ಕಮಲ್ ಹಾಸನ್ ವಿರುದ್ಧವಾಗಿ ತೀರ್ಪು ಬರುತ್ತಾ? ಸಾರಿ ಅನ್ನುವಂತಹ ಒಂದು ಪದ ಕೇಳಿದ್ರೆ ಸಾಕು, ಸಾರಿ ಕೇಳೇ ಬಿಡೋಣ ಅನ್ನುವಂತಹ ಮನಸ್ಸನ್ನೇನಾದರೂ ಈ ಒಂದು ಸಂದರ್ಭದಲ್ಲಿ ಕಮಲ್ ಹಾಸನ್ ಮಾಡ್ತಾರಾ? ಇಲ್ವಾ, ನಾನು ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ, ನನ್ನ ಮಾತನ್ನು ನಾನು ವಾಪಸ್ ತಗೊಳ್ಳೋದಿಲ್ಲ, ನನ್ನದೇ ಹಠ ಗೆಲ್ಲಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಏನಾದರೂ ಅವರ ಮನಸ್ಥಿತಿ ಇದ್ದಿದ್ದೆ ಆದರೆ ಖಂಡಿತವಾಗ್ಲೂ ಮುಂದಿನ ದಿನದಲ್ಲಿ ಅವರು ಮಾಡುವಂತಹ ಸಿನಿಮಾಗಳ ಮೇಲೆ ಎಲ್ಲವೂ ಕೂಡ ಪರಿಣಾಮ ಬೀರೋದ್ರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ.